ಕನ್ನಡ ಬಿಗ್ ಬಾಸ್ 12ನೇ ಸೀಸನ್ನ ವಿಜೇತ ಮಳವಳ್ಳಿಯ ಗಿಲ್ಲಿ ನಟ ಅವರನ್ನು ಸೋಮವಾರ ಅವರ ಅಭಿಮಾನಿಗಳು ಮತ್ತು ಸ್ವಂತ ಜಿಲ್ಲೆ ಮಂಡ್ಯದ ಜನರು ಆತ್ಮೀಯವಾಗಿ ಸ್ವಾಗತಿಸಿದರು. ಮಳವಳ್ಳಿ ಪಟ್ಟಣ, ಹುಟ್ಟೂರು, ದಡದಪುರ ಮತ್ತು ಬಂಡೂರಿನ ಜನ ತಮ್ಮೂರಿನ ಪ್ರತಿಭೆಯನ್ನು ಸಂಭ್ರಮದಿಂದ ಬರಮಾಡಿಕೊಂಡರು. ಮಳವಳ್ಳಿಯಿಂದ ಬಂಡೂರಿನ ಪ್ರಮುಖ ರಸ್ತೆ, ಬಸವೇಶ್ವರ ಸರ್ಕಲ್, ದಡದಪುರ ಗ್ರಾಮಗಳಲ್ಲಿ ಗಿಲ್ಲಿ ನಟ ಅವರಿಗೆ ಸ್ವಾಗತ ಕೋರುವ ದೊಡ್ಡ ದೊಡ್ಡ ಕಟೌಟ್ಗಳು ರಾರಾಜಿಸಿದವು. ಗಿಲ್ಲಿ ನಟ ಅವರನ್ನು ತೆರೆದ ವಾಹನದಲ್ಲಿ ಮೆರವಣಿಗೆ ಮೂಲಕ ಕರೆದುಕೊಂಡು ಹೋಗಲಾಯಿತು. ಬಿಗ್ ಬಾಸ್ ಶೋನಲ್ಲಿ ಭಾಗಿಯಾಗುವ ಮುನ್ನ ಹಲವು ಖಾಸಗಿ ವಾಹಿನಿ ಮತ್ತು ಸಾಮಾಜಿಕ ಮಾಧ್ಯಮಗಳಲ್ಲಿ ತಮ್ಮ ನಟನೆಯ ಮೂಲಕ ಗಮನ ಸೆಳೆದಿದ್ದ ಗಿಲ್ಲಿ ನಟ ಬಿಗ್ ಬಾಸ್ ಟ್ರೋಫಿಯೊಂದಿಗೆ ಮೆರವಣಿಗೆಯಲ್ಲಿ ಪಾಲ್ಗೊಂಡರು. ಅನಂತ್ ವೃತ್ತದ ಬಳಿ ಕ್ರೇನ್ ಮೂಲಕ ಬೃಹತ್ ಹೂವಿನ ಹಾರ ಹಾಗೂ ಜೆಸಿಬಿಗಳ ಮೂಲಕ ನೆಚ್ಚಿನ ನಟನ ಮೇಲೆ ಹೂವಿನ ಮಳೆ ಸುರಿಸಲಾಯಿತು. ಮೆರವಣಿಗೆ ವೇಳೆ ಸಾವಿರಾರು ಮಂದಿ ಸೇರಿದ್ದರು. ಮಂಡ್ಯ ಜಿಲ್ಲೆ ಮಾತ್ರವಲ್ಲದೆ ಅಕ್ಕಪಕ್ಕದ ಜಿಲ್ಲೆಗಳಿಂದಲೂ ಅಭಿಮಾನಿಗಳು ಬಂದಿದ್ದರು. ಮೈಸೂರಿಂದ ಬಂದಿದ್ದೀವಿ ಗಿಲ್ಲಿ ನೋಡಕ್ಕೋಸ್ಕರ. ಅವ್ರು ಗೆದ್ದಿರೋದು ನಮ್ಗೆ ತುಂಬಾ ಖುಷಿ ಇದೆ ಸರ್. ಬಿಗ್ ಬಾಸ್ ನೋಡಿದ್ದೆ ನಾವು ಅವ್ರಿಗೋಸ್ಕರ. ಅವ್ರು ಗೆದ್ದಿರೋದು ಇವಾಗ ನಂಗೆ ತುಂಬಾ ಖುಷಿ ಇದೆ. ಅವ್ರು ನೋಡಕ್ಕೋಸ್ಕರ ಈಗ ನಾನು ಬಂದಿದ್ದೀನಿ. ನಮ್ಗೆ ಟಿವಿ ಮುಂದ್ಗಡೆ ಕುತ್ಕೊಂಡ್ರೆ ಬೇಜಾರೇ ಆಗ್ತಾ ಇರ್ಲಿಲ್ಲ. ಗಿಲ್ಲಿ ಮುಖ ನೋಡಿದ್ರೆ ಸಾಕು ತುಂಬಾ ಖುಷಿ ಆಗೋದು. ಯಾವಾಗ್ಲೂ ಆಟ ಅಂತ ಬಂದ್ರೆ ತುಂಬಾ ಚೆನ್ನಾಗಿ ಆಟ ಆಡಿದಾರೆ ಅಂತ ಹೇಳಕ್ಕಾಗಲ್ಲ. ಅವ್ರಿಗೆ ಎಷ್ಟಾಗುತ್ತೆ ಅವ್ರ ಕೈಲಿ ಅಷ್ಟು ಆಟ ಆಡೋದು. ತುಂಬಾ ಚೆನ್ನಾಗಿ ಎಲ್ರು ನಗಿಸಿದ್ರು. ಹೊರಗಡೆ ಇದ್ದಂತವ್ರು ಎಲ್ರು ಯಾರಿಗೂ ಒಂದಿನೂ ಕೂಡ ಬೇಸರವನ್ನ ಮಾಡಿಲ್ಲ. ಬೇಸರ ಆದ್ರೂ ಕೂಡ ಯಾರಿಗಾದ್ರೂ ಬೇಜಾರಾದ್ರೆ ಅಲ್ಲೇ ಒಂದು ಕ್ಷಣದಲ್ಲಿ ಹೋಗಿ ಅವ್ರಿಗೆ ಕ್ಷಮೆ ಕೇಳಿ ಅವ್ರನ್ನ ತುಂಬಾ ಇಷ್ಟಪಟ್ಟಂತ ವ್ಯಕ್ತಿ. ಮತ್ತೆ ಅವ್ರ ಫ್ರೆಂಡ್ಸ್ ಸರ್ಕಲ್ ಅಂತಂದ್ರೆ ಅವ್ರಿಗೆ ಯಾರ್ಯಾರು ತುಂಬಾ ಫ್ರೆಂಡ್ಸ್ ಇದ್ರು ಅವ್ರನ್ನ ಕೊನೆವರೆಗೂ ಕೈ ಬಿಟ್ಟಿಲ್ಲ. ಮತ್ತೆ ಗಿಲ್ಲಿ ಕಾವ್ಯ ಜೋಡಿ ಮಾತ್ರ ತುಂಬಾ ಚೆನ್ನಾಗಿತ್ತು. ಅವ್ರ ಫ್ರೆಂಡ್ಶಿಪ್ಗೆ ತುಂಬಾ ಬೆಲೆ ಕೊಡ್ತಾರೆ. ತುಂಬಾ ಇಷ್ಟ. ಇಲ್ಲಿನ ಗಿಚ್ಚಿ ಗಿಲಿ ಗಿಲಿ ಡ್ರಾಮಾ ಕಾಮಿಡಿ ಕಿಲಾಡಿಗಳು ಡ್ಯಾನ್ಸ್ ಕರ್ನಾಟಕ ಫ್ರೆಂಡ್ಸ್ ಇಂದ ನೋಡ್ಕೊಂಡ್ ಬರ್ತಿದ್ವಿ. ಅವ್ರು ತುಂಬಾ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ ಶೋನೆಲ್ಲ. ಬಿಗ್ ಬಾಸ್ ಬಂದಿತ್ತು ತುಂಬಾ ಖುಷಿ ಆಯ್ತು. ಅವ್ರ ಗೇಮ್ ಇರ್ಲಿ, ಜೋಕ್ಸ್ ಇರ್ಲಿ ಎಲ್ಲಾ ನೋಡಿ ತುಂಬಾ ಖುಷಿ ಆಯ್ತು. ಅಪ್ಪಟ ಗ್ರಾಮೀಣ ಪ್ರತಿಭೆಯಾದಂತ ಗಿಲ್ಲಿ ಅವರು ಬಿಗ್ ಬಾಸ್ 12 ಸೀಸನ್ ನಲ್ಲಿ ಜಯಶೀಲರಾಗಿ ಇವತ್ತು ನಮ್ಮ ಈ ತಾಲೂಕಿಗೆ ಒಂದು ಕೀರ್ತಿಯನ್ನು ತಂದಿದ್ದಾರೆ. ಇನ್ನು ಗಿಲ್ಲಿ ನಟ ಬಿಗ್ ಬಾಸ್ ಗೆದ್ದಿರುವ ನಿಮಿತ್ತ ದೊಡ್ಡರಸಿಕೆರೆ ಗೇಟ್ ಬಳಿಯ 5 ರೂಪಾಯಿ ಇಡ್ಲಿಗೆ ಪ್ರಸಿದ್ಧಿಯಾದ ಗವಿ ಹೋಟೆಲ್ನಲ್ಲಿ ಎಲ್ಲರಿಗೂ ಉಚಿತ ಉಪಹಾರ ಊಟ ನೀಡಲಾಯಿತು. ಹುಟ್ಟೂರು, ದಡದಪುರಕ್ಕೆ ಗಿಲ್ಲಿ ನಟ ಬಂದಾಗ ಸಂಭ್ರಮ ದುಪ್ಪಟ್ಟಾಯಿತು. ಭದ್ರತೆಗಾಗಿ 3 ಕೆಎಸ್ಆರ್ಪಿ ತುಕಡಿಗಳನ್ನು ನಿಯೋಜಿಸಲಾಗಿತ್ತು.